ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ನಾನು ಕಳೆದ ವಿಡಿಯೋನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದನ್ನ ತೋರಿಸಿದ್ದೆ. ನಮ್ಮ ಮಾತಿಗೆ ನಾವು ಆಡೋ ಮಾತುಗಳಿಗಿರುವಂತಹ ಶಕ್ತಿ ಎಷ್ಟು ಅನ್ನೋದನ್ನ ಮಕ್ಳಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ರೈಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಒಂದು ಲೋಟದಲ್ಲಿ ನಾವು ರೈಸ್ ಹಾಕಿ ಗುಡ್ ಅಂತ ಬರೆದು ತುಂಬಾ ಒಳ್ಳೆ ವಿಷಯಗಳನ್ನ ಮಾತಾಡಿದ್ವಿ. ಇನ್ನೊಂದು ಲೋಟದಲ್ಲಿ ನಾವು ಅದೇ ಪಾತ್ರೆಯಲ್ಲಿ ಮಾಡಿರೋ ಇನ್ನೊಂದು ಸ್ವಲ್ಪ ಅನ್ನ ತಗೊಂಡು ಆ ಲೋಟಕ್ಕೆ ಹಾಕಿ ತುಂಬಾ ಕೆಟ್ಟ ರೀತಿಲಿ ಆ ಅನ್ನದ ಜೊತೆ ಮಾತಾಡಿ ಬ್ಯಾಡ್ ಅಂತ ಬರ್ದು ಕ್ಲೋಸ್ ಮಾಡಿದ್ವಿ. ಸೊ ಇದೇ ಪ್ರೊಸೀಜರ್ ಒಂದು 4-5 ಡೇಸ್ ತನಕ ನಡೀತು. ಈ 5 ದಿನ ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5ನೇ ದಿನ ನಮ್ಗೆ ಆ ಲೋಟದಲ್ಲಿ ಇರುವಂತಹ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನೋಡುವಂತಹ ಸಮಯ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್ ಅವರ್ ಎಕ್ಸ್ಪೆರಿಮೆಂಟ್. ಸೊ ನೋಡಬಹುದು ಇವಾಗ ಈ 2 ರೈಸ್ನ ನೋಡಿ, ಗುಡ್ ಇಲ್ಲಿ ಕಾಣಿಸ್ಬಹುದು, ಗುಡ್ ಅಂತ ಬರ್ದಿದೀವಿ. ಒಳ್ಳೆ ಮಾತುಗಳನ್ನ ಆಡಿದಂತಹ ಲೋಟ ಇದು ನೋಡಿ. ಇದು ಈ ತರ ಆಗಿದೆ, ಖಂಡಿತವಾಗ್ಲೂ ಹಾಳಾಗದೆ ಇರಕ್ ಸಾಧ್ಯನೇ ಇಲ್ಲ. 5 ದಿನ ಆಗಿದೆ ಆಲ್ರೆಡಿ. ಸೊ ಒಳ್ಳೆ ರೀತಿಲಿ ಮಾತಾಡಿದಂತಹ ಕಪ್ ರೈಸ್ ಈ ಪರಿಸ್ಥಿತಿಯಲ್ಲಿದ್ರೆ, ನಾವು ಯು ಆರ್ ಅಗ್ಲಿ, ಐ ಹೇಟ್ ಯು ಅಂತ ಕೆಟ್ಟದಾಗಿ ಮಾತಾಡಿದಂತಹ ಕಪ್ನ ಪರಿಸ್ಥಿತಿ ನೋಡಿ. ಸಿ, ಬ್ಯಾಡ್ ಅಂತ ನಾವು ಬರ್ದಿದ್ದೀವಿ. ಸೊ ಇದು ಈ ಒಂದು ರೈಸ್ ಆಗಿರುವಂಥ ರೀತಿ. ಈ ಎಕ್ಸ್ಪೆರಿಮೆಂಟಿಗೆ ನಾನು ಈ ಸ್ಕೂಲ್ನ ಪ್ರಿನ್ಸಿಪಲ್ ಹತ್ರನೇ ರೈಸ್ ಮಾಡ್ಕೊಂಡು ಬರೋದಕ್ಕೆ ಹೇಳೋದಕ್ಕೂ ಕಾರಣ ಇದೇನೆ. ಬಿಕಾಸ್ ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡಿಬೇಕು ಅಂತ. ನಾವು ಒಂದು ಒಳ್ಳೆ ರೀತಿಲಿ ಮಾತಾಡಿದ್ರೆ ಹೇಗಿರ್ತೀವಿ, ಕೆಟ್ಟ ರೀತಿಲಿ ಮಾತಾಡಿದ್ರೆ ಒಬ್ಬ ವ್ಯಕ್ತಿ ಮನ್ಸಿಗೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಎಕ್ಸ್ಪೆರಿಮೆಂಟ್ ಇದು. ಸೊ ಒಂದೇ ಪಾತ್ರೆಯಲ್ಲಿ ಮಾಡಿದಂಥದ್ದು, ಒಬ್ಬರೇ ವ್ಯಕ್ತಿ ಕುಕ್ ಮಾಡಿರುವಂಥದ್ದು, ಒಟ್ಟಿಗೆ ಹಾಕಿದಂತಹ ರೈಸು ಸೇಮ್ ಟೈಮ್ ಆದ್ಮೇಲೆ ಅದರ ಡಿಫ್ರೆನ್ಸ್ ಈ ತರ ಆಗ್ಬೇಕಾದ್ರೆ ನಮ್ಮ ಮಾತಿಗೆ ನಿಜವಾಗ್ಲೂ ಶಕ್ತಿ ಖಂಡಿತವಾಗ್ಲೂ 100% ಇದ್ದೇ ಇದೆ. ನಾವು ಅದನ್ನ ಕರೆಕ್ಟಾಗಿ ಬಳಸ್ಬೇಕು. ಒಳ್ಳೆ ರೀತಿ ಮಾತಾಡಿದ್ರೆ ಹೀಗೆ ಇರ್ತೀವಿ, ಕೆಟ್ಟ ರೀತಿ ಮಾತಾಡಿದ್ರೆ ಈ ರೀತಿ ಕೆಟ್ಟದಾಗಿರುತ್ತೆ ಅನ್ನೋದನ್ನ ನಾವು ಈ ಎಕ್ಸ್ಪೆರಿಮೆಂಟ್ ಮೂಲಕ ತೋರಿಸ್ತಾ ಇದೀವಿ. ಅಂಡ್ ಥ್ಯಾಂಕ್ ಗಾಡ್ ಸಕ್ಸಸ್ಫುಲ್ ಆಗಿದೆ ಎಕ್ಸ್ಪೆರಿಮೆಂಟ್. ಇದ್ರ ಬಗ್ಗೆ ನಮ್ಮ ಮಕ್ಳು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಕೇಳಬೇಕಾಗಿದೆ. ಸೊ ಲೆಟ್ಸ್ ಗೋ ಟು ಅವರ್ ಸ್ಟೂಡೆಂಟ್ಸ್. ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಗ ಬ್ಯಾಡ್ ಅಂತ ಬರ್ದಿರೋದು ತುಂಬ ಹಾಳಾಗಿದೆ, ಮತ್ತು ಗುಡ್ ಅಂತ ಬರ್ದಿರೋದು ಒಂದು ಸ್ವಲ್ಪ ಚೆನ್ನಾಗಿದೆ. ನೀವೇನ್ ಕಲ್ತ್ಕೊಂಡ್ರಿ ಇದರಿಂದ? ಇದು ಯಾವ್ದು ಬ್ಯಾಡು ಯಾವ್ದು ಗುಡ್ಡು ಅಂತ ಕಲ್ತ್ಕೊಂಡ್ವಿ. ಯಾವ ರೀತಿ ಮಾತಾಡ್ಬೇಕು ಹಾಗಿದ್ರೆ ಸಿರಿ ಬೇರೆಯವ್ರ ಹತ್ರ? ಬೇರೆಯವ್ರ ಹತ್ರ ನಾವು ಯಾವಾಗಲೂ ಒಳ್ಳೆ ರೀತಿ ಮಾತಾಡಬೇಕು. ಗುಡ್. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಇದನ್ನ ನೋಡೋಕ್ಕೆ. ಅದೇ ನಾವು ಒಳ್ಳೆ ರೀತಿ ಮಾಡ್ತಿದ್ವಲ್ಲ, ಅದು ಈ ಥರ ಆಗಿದೆ. ಮತ್ತು ಇಲ್ಲಿ ಮತ್ತೆ ಕೆಟ್ಟದ ರೀತಿ ಬದ್ದಿರೋದು ಇನ್ನೊಂದು ಥರ ಆಗಿದೆ. ಮತ್ತು ನಾನು ಇದರಿಂದ ಏನು ಕಲ್ತ್ಕೊಂಡೆ ಅಂದರೆ, ಬರೀ ಒಳ್ಳೆದನ್ನೇ ಯೂಸ್ ಮಾಡಬೇಕು, ಕೆಟ್ಟದ್ದು ಯೂಸ್ ಮಾಡಬಾರ್ದು. ಕೆಟ್ಟದ್ದು ಯೂಸ್ ಮಾಡಿದರೆ ಮನುಷ್ಯನ ಫೀಲಿಂಗ್ಸು ಈ ಥರ ಪರಿಸ್ಥಿತಿ ಆಗುತ್ತೆ. ನಾವು ಒಳ್ಳೇದು ಮಾಡಿದರೆ ಈ ಥರ ಆಗುತ್ತೆ. ಥ್ಯಾಂಕ್ ಯು. ನಾನು ಸಿರಿ ಫುಲ್ಲು ಎಕ್ಸೈಟ್ಮೆಂಟಿಂದ ಬಂದ್ವಿ, ಓಡ್ಕೊಂಡು ಏನಾಗಿದೆ ಎಕ್ಸ್ಪೆರಿಮೆಂಟ್ ಅಂತ. ಚೆನ್ನಾಗಿದೆ, ಗುಡ್, ಓಕೆ ಇದು ಚೆನ್ನಾಗಿದೆ. ಬಟ್ ಇದು ಬಂದ್ಬಿಟ್ಟು ಬೂಸ್ಟ್ ಆಗಿಬಿಟ್ಟಿದೆ ರೈಸ್ ಎಲ್ಲ. ಮಾರಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಏನಂದರೆ, ನಾವು ಯಾರ ಮನಸ್ಸಿಗೂ ಹರ್ಟ್ ಮಾಡಬಾರ್ದು. ಯಾವಾಗಲೂ ಅವ್ರಿಗೆ ಒಳ್ಳೆ ಮಾತುಗಳಿಂದನೇ ಮಾತಾಡಬೇಕು, ಯಾರಿಗೂ ಬೈಬಾರ್ದು, ಮತ್ತು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಥ್ಯಾಂಕ್ ಯು. ನಾವು ಗುಡ್ ಆಗಿರೋದನ್ನ ಗುಡ್ ಮ್ಯಾನರ್ಸ್ ಮಾತಾಡಿದರೆ ಈ ಥರ ಆಗಿದೆ, ಬ್ಯಾಡ್ ಅಂತ ಮಾತಾಡಿದ್ದಕ್ಕೆ ಈ ಥರ ಆಗುತ್ತೆ. ಸೊ ಯಾವತ್ತು ಬ್ಯಾಡ್ ಮ್ಯಾನರ್ಸ್ನ ಮಾತಾಡಬಾರ್ದು, ಒಳ್ಳೆ ರೀತಿಲಿ ಮಾತಾಡಿ. ಥ್ಯಾಂಕ್ ಯು.
ಲಾಸ್ಟ್ ಬುಧವಾರ ಲಾಸ್ಟ್ ವೆಡ್ನೆಸ್ಡೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ನಿರ್ಮಲಾ ಮ್ಯಾಮ್ ಅವರು. ಸೊ ಒಳ್ಳೆ ಮಾತಾಡೋದು ಏನಾಗುತ್ತೆ, ಏನು ಎಫೆಕ್ಟ್ ಆಗುತ್ತೆ, ಕೆಟ್ಟ ಮಾತಾಡೋದು ಏನು ಎಫೆಕ್ಟ್ ಆಗುತ್ತೆ ಅಂತ. ಸೊ ರೈಸ್ ಮಾಡ್ಕೊಬನ್ನಿ ಅಂತ ಹೇಳೋದು. ನಾನು ಏನಕ್ಕೆ ರೈಸು ಅಂತ ಅಂದ್ಕೊಂಡೆ. ಬಟ್ ಅವ್ರು ರೈಸ್ ಮಾಡ್ಕೊಂಬಂದಾಗ 2 ಗ್ಲಾಸಸ್ಗೆ ಒಂದೇ ರೈಸ್ ಹಾಕ್ಬಿಟ್ಟು ಒಂದಕ್ಕೆ ಗುಡ್ಡು ಮತ್ತು ಒಂದಕ್ಕೆ ಬ್ಯಾಡು ಮಕ್ಕಳ ಹತ್ರ ಎಲ್ಲ ಹೇಳ್ಸಿದ್ರು. ಸೊ ಅದು ಎಫೆಕ್ಟ್ ಏನಾಗುತ್ತೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇಷ್ಟು ಒಳ್ಳೆ ಎಫೆಕ್ಟ್ ಆಗುತ್ತೆ ಅಂತ. ಬಿಕಾಸ್ ಒಳ್ಳೆ ಮಾತಾಡಿದ್ದು ರೈಸ್ ಏನಿದೆ ಅದು ಚೆನ್ನಾಗಿದೆ, ಅಂದರೆ ಬರೀ ಓನ್ಲಿ 20% ಅಷ್ಟೇ ಹಾಳಾಗಿದೆ. ಬಟ್ ಬ್ಯಾಡ್ ವರ್ಡ್ಸ್ ಮಾತಾಡಿದ್ದು ಏನಾಗಿದೆ ರೈಸು, ಅದೇ ರೈಸು 100% ಹಾಳಾಗೋಗ್ಬಿಟ್ಟಿದೆ. ಸೊ ಇದರಿಂದ ಮಕ್ಕಳಿಗೆ ನಾವೇನು ಹೇಳ್ತೀವಿ ಅಂತಂದರೆ, ಒಳ್ಳೆ ಮಾತಾಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆ ಪರಿಣಾಮ ಬೀಳುತ್ತೆ. ಕೆಟ್ಟದ್ದು ಮಾತಾಡೋದ್ರಿಂದ ನಾವೇನು ಮಾತಾಡಿದ್ದೀವಿ ಅದೇ ಅವರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಯಾರೇ ಆಗಲಿ ಒಳ್ಳೆಯದನ್ನು ಮಾತಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮುಖಾಂತರ ಹೇಳ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇದಾಗಿರುತ್ತೆ ನಮ್ಮ ರೈಸ್ ಎಕ್ಸ್ಪೆರಿಮೆಂಟ್. ಈ ರೈಸ್ ಎಕ್ಸ್ಪೆರಿಮೆಂಟ್ ಮಾಡಿರೋ ಉದ್ದೇಶ ಏನಂತಂದ್ರೆ, ಮಕ್ಕಳಿಗೆ ನಾವು ನಾರ್ಮಲ್ ಆಗಿ ನೀನ್ ಒಳ್ಳೆ ರೀತಿ ಮಾತಾಡ್ಬೇಕು, ನೀನ್ ಹಂಗಿರ್ಬೇಕು ಹಿಂಗಿರ್ಬೇಕು ನಾವು ಹೇಳೋದ್ರಿಂದ ಮಕ್ಕಳು ಕೇಳೋದಿಲ್ಲ. ಬಟ್ ಅವ್ರು ನೋಡೋದ್ರಿಂದ ಖಂಡಿತವಾಗ್ಲೂ ಅವರಲ್ಲಿ ತುಂಬಾನೇ ದೊಡ್ಡ ಇಂಪ್ಯಾಕ್ಟ್ ಅನ್ನೋದು ಆಗೇ ಆಗತ್ತೆ. ಅದಕ್ಕೋಸ್ಕರನೇ ಈ ಎಕ್ಸ್ಪೆರಿಮೆಂಟ್ ಮಾಡಿ ಒಳ್ಳೇದು ಮಾತಾಡಿದ್ರೆ ಒಬ್ಬರ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಕೆಟ್ಟ ರೀತಿ ಮಾತಾಡಿದ್ರೆ ಒಬ್ಬರ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವ್ರ ಮುಂದೆನೆ ನಾವು ಇಟ್ಟಿರೋದ್ರಿಂದ ಇವಾಗ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ನಾವು ಒಳ್ಳೇದ್ರಲ್ಲೇ ಮಾತಾಡ್ತೀವಿ, ನಾವ್ ಯಾರಿಗೂ ಕೆಟ್ಟ ರೀತಿ ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ದಟ್ ಡಸಂಟ್ ಮೀನ್ ನಮಗ್ ಹರ್ಟ್ ಆದಾಗ ಕೂಡ ನಾವ್ ಅದನ್ನ ಸಹಿಸ್ಕೋಬೇಕು ಅನ್ನೋದೇನಿಲ್ಲ. ಅದನ್ನ ಪೊಲೈಟ್ ಆಗಿ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಕೂಡ ನಾವು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಖಂಡಿತವಾಗ್ಲೂ ಹೇಳ್ಕೊಡ್ತೀವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಎನಿ ಪೇರೆಂಟ್ಸ್ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ, ಯು ಆರ್ ಮೋಸ್ಟ್ ವೆಲ್ಕಮ್. ನನ್ನ ಕ್ಲಾಸಸ್ ನಾಗರ್ಬಾವಿಯಲ್ಲಿ ಕ್ಲೌಡ್ ಡಿಲೈಟ್ ಪ್ರೀ ಸ್ಕೂಲ್ ಅಲ್ಲಿ 4:30 to 5:30 ನಡೆಯುತ್ತೆ. ಬೇರೆ ಬ್ಯಾಚಸ್ ಕೂಡ ಪ್ಲಾನ್ ಮಾಡ್ತಿದೀವಿ. ಎನಿ ಎನ್ಕ್ವೈರೀಸ್ ರಿಗಾರ್ಡಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ಪ್ಲೀಸ್ DM. ಥ್ಯಾಂಕ್ ಯು.